ಮುಸ್ಲಿಮರ ಓಲೈಕೆ ಮಾಡ್ತೀರಿ ಅನ್ನುವ ಕಾರಣಕ್ಕಾಗಿ ಹಿಂದೂ ವಿರೋಧಿ ಪಕ್ಷ ಅನ್ನಿಸ್ಕೊಳ್ಳೋದು. ಆ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಸ್ಟ್ರಾಟಜಿಯ ಭಾಗವೋ ಏನೋ ಗೊತ್ತಿಲ್ಲ, ಅವರು ಸದ್ಗುರು ಆಶ್ರಮಕ್ಕೆ ಹೋಗ್ತಾರೆ, ಅಮಿತ್ ಶಾ ಅವ್ರ ಪರವಾಗಿ, ಅಮಿತ್ ಶಾ ಅವ್ರ ಜೊತೆಗೆ ನಿಂತ್ಕೋತಾರೆ. ಸದ್ಗುರು ಕಾಂಗ್ರೆಸ್ನ ನಿಲುವುಗಳನ್ನು ವಿರೋಧಿಸಿಕೊಂಡು ಬಂದಿರುವಂಥ ಒಂದು ಆಶ್ರಮವನ್ನು ನಡೆಸ್ತಾರೆ. ನಂಬರ್ 1 ಅದು. ನಂಬರ್ 2, ಆ ಮಹಾಕುಂಭಮೇಳ ನಡೀತಾ ಇತ್ತು, ಅಲ್ಲಿ ಹೋದ್ರೆ ಏನು ಉದ್ಯೋಗ ಸಿಗುತ್ತಾ, ಬಡತನ ಹೋಗುತ್ತಾ ಅಂತ AICC ಅಧ್ಯಕ್ಷರು ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಸ್ಪೆಷಲ್ ಫ್ಲೈಟ್ನಲ್ಲಿ ಹೋಗಿ ಅಲ್ಲೊಂದು ಮುಳುಗಿ ಹಾಕ್ಕೊಂಡು ಬಂದರು. ಅದಾದ ನಂತರ ಸದನದಲ್ಲಿ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತಾರೆ. ಇಲ್ಲಿ AICC ಅಧ್ಯಕ್ಷರ ಮಗ RSSನ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅಂತ ಹೋರಾಡ್ತಾ ಇದ್ದರೆ ಅಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದರೆ ಸಾಫ್ಟ್ ಹಿಂದುತ್ವದ ಮತಗಳನ್ನು ಸೆಳೆಯೋ ಪ್ರಯತ್ನ ಅನಿಸುತ್ತಾ ಇದು? ಸಾಫ್ಟ್ ಹಿಂದುತ್ವಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇಂಟರ್ನಲ್ ಪೊಲಿಟಿಕಲ್ ಮೂಮೆಂಟ್ಸ್ ಇದ್ದಾವೆ. ಈಗ ಸದ್ಗುರುಗೆ ಹೋಗಿ ಕಾಲಿಗೆ ಬೀಳ್ತಾರೆ ನಮ್ಮ ಅಧ್ಯಕ್ಷರು. ಫೋಟೋ ಇದ್ರೂ ನಾನು ಕೊಡ್ತೀನಿ, ಬೇಕಾದ್ರೆ ಈಗಲೇ ಕೊಡ್ತೀನಿ, ಈಗಲೇ ಇದೆ. ಕಾಲಿಗೆ ಬೀಳ್ತಾರೆ ಸದ್ಗುರುಗೆ. ಅದು ಅವ್ರಿಷ್ಟ. ಅದು ನಾವು ಯಾರಿಗೆ ಕಾಲಿಗೆ ಬೀಳಬೇಕು, ಯಾರಿಗೆ ಜುಟ್ಟು ಹಿಡ್ಕೋಬೇಕು ಅನ್ನೋದು ಅವ್ರು ತೀರ್ಮಾನ ತಗೋಬೇಕು, ನಾವೆಲ್ಲ ಹೇಳೋದು. ಕಾಲಿಗೆ ಬೀಳ್ತಾರೆ. ಸೇಮ್ ಸದ್ಗುರು ಒಂದು ಇಂಟರ್ನಲ್ಲಿ ಹೇಳ್ತಾರೆ, ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತಾರೆ. ಯಾರು ನಮ್ಮ ಲೀಡರನ್ನು ಟೀಕೆ ಮಾಡ್ತಾನೆ ಆ ಲೀಡರನ್ನು ಕಾಲಿಗೆ ಬೀಳ್ತಾರೆ ಒಬ್ಬ ನಮ್ಮ ಅಧ್ಯಕ್ಷ ಅಂತ ಅಂದರೆ ಅದಕ್ಕೆ ನಾನೇನು ಹೇಳ್ಬೇಕು ಉತ್ತರ? ಇದು ಏನಪ್ಪ ಅಧ್ಯಕ್ಷ ವಿರುದ್ಧ ನೀನು ಇಂಟ್ರ್ವ್ಯೂಗೆ ಹೋಗಿ ಹೇಳ್ಬಿಟ್ಟಿದ್ಯಾ ಅಂತ ಕೇಳ್ಬೋದು ನನಗೆ. ಅದೇ ಇಟ್ ಈಸ್ ಅ ಫ್ಯಾಕ್ಟ್. ಅದಾದಮೇಲೆ ನೀವೇ ಹೇಳ್ದಂಗೆ ಮಹಾಕುಂಭಮೇಳ, ನಮ್ಮ ಖರ್ಗೆ ಅವರು ಹೇಳಿದ್ರು, क्या उधर जाके डूब गया तो हमारा गरीबी चले जाता है क्या, उद्योग मिल जाता है क्या ಅಂತ ಎಲ್ಲ ಹೇಳೋದು. ಅಂಥ ಜಾಗಕ್ಕೆ ಇವ್ರ ಭಕ್ತಿ ಹೋಗೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಆದರೆ ತಿರ್ಗಾ ಅಲ್ಲಿ ಎಷ್ಟು ಜನ ಸ್ಟ್ಯಾಂಪೇಡಲ್ಲಿ 106 ಜನ ಸತ್ತೋಗ್ತಾರೆ. ತಿರ್ಗಾ ಇವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ, ವೆಲ್ ಅರೇಂಜ್ಡ್ ಇದು ಬೈ ದಿ ಚೀಫ್ ಮಿನಿಸ್ಟರ್ ಆಫ್ UP. ಅದು ಸತ್ತಿದ ಲೆಕ್ಕ ಇಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ಆಮೇಲೆ ಸ್ಟ್ಯಾಂಪೇಡ್ ಆಯ್ತು ಬಿಡಿ, ಓಕೆ ಅದಾಯ್ತು. ಆಮೇಲೆ ಅಲ್ಲಿ ಅದನ್ನು ಹೇಳ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ಬಂದು ನನಗೂ ಬರ್ತದೆ ಅದು ನಮಸ್ತೆ ಸದಾವತ್ಸಲ, ನನಗೂ ಹೇಳಕ್ಕೆ ಬರ್ತದೆ. ತಿರ್ಗಾ ನಾನು ಹೇಳಿದ್ರೆ ಇವನು RSS ಒಂದು ಕಡೆಯವನು ಅಂತ ಅನ್ಕೊಂಡ್ಬಿಡ್ತೀರ. ಆಮೇಲೆ ನಾನು RSS ಇಟ್ ವಾಸ್ ಎ ವೆರಿ ಡಿಸಿಪ್ಲಿನ್ಡ್ ಇದು ಆರ್ಗನೈಸೇಷನ್ ಇದೆ ಅಂತ ಜನ ಎಲ್ಲ ಮಾತಾಡ್ತಾರೆ, ನಾನು ನೋಡ್ತಾ ಇರ್ತೀನಿ. ಅದೆರಡನೇ ವಿಚಾರ. ಆದರೂ ಕೂಡ ಅವರ ಸನಾತನವಾದ ಇದೆಯಲ್ಲ ಅದನ್ನು ನಾನು ವಿರೋಧ ಮಾಡ್ತೀನಿ. ಸನಾತನವಾದ ಅಂತ ಹೇಳಿದ್ರೆ ಅಜಾಮತ್ ಮಾಡಬೇಕು, ಬಟ್ಟೆ ಒಗಿಬೇಕು, ಟೈಲರಿಂಗ್ ಮಾಡಬೇಕು, ಈ ಸಫಾಯಿ ಮಾಡೋನು ಸಫಾಯಿ ಮಾಡಬೇಕು. ದಟ್ ಈಸ್ ಸನಾತನ ಧರ್ಮ.